ಈಗ 500% ಸುಂಕ ಅಂತ. ಟ್ರಂಪ್ ದುರಹಂಕಾರಕ್ಕ ಅಮೆರಿಕಾದಾಗ ಬೀಳೋದೈತಿ ಬ್ರೇಕ್. ಶಕ್ತಿ ನೀಡಿರುವಂತ ದುರಹಂಕಾರ ಬಹಳ ಜಾಸ್ತಿ ಆಗ್ಬಿಟ್ಟಿದೆ. ಇಂಡಿಯಾದ ಮೇಲೆ 500% ಟ್ಯಾಕ್ಸ್ ಅನ್ನ ವಿಧಿಸ್ತೀನಿ. ಇಂಡಿಯನ್ ಎಕ್ಸ್ಪೋರ್ಟ್ಸ್ ಟು ಅಮೆರಿಕಾ ಹ್ಯಾಸ್ ಇನ್ಕ್ರೀಸ್ಡ್, ಕಡಿಮೆ ಆಗಿಲ್ಲ. ಅವರ ಆಂಗರ್ ಇದೆಯಲ್ಲ, ಅದು ಬೇರೆ ಬೇರೆ ಸಿಟಿಗಳಲ್ಲಿ ಆಂಟಿ ಟ್ರಂಪ್ ಪ್ರೊಟೆಸ್ಟ್ಗಳಲ್ಲಿ ವ್ಯಕ್ತ ಆಗ್ತಾ ಇದೆ. ದುರಹಂಕಾರದಿಂದ ಈ ಮಾತುಗಳನ್ನೆಲ್ಲ ಆಡ್ತಾರೆ, ಆದ್ರೆ ಇಟ್ ವೋಂಟ್ ಹ್ಯಾಪನ್, ಇಟ್ ವೋಂಟ್ ವರ್ಕ್. ಟ್ಯಾರಿಫ್ ಹುಚ್ಚಾಟ ಮತ್ತೆ ಜಾಸ್ತಿ ಆದಂಗೈತಿ. 20 ಆಯ್ತು, 25 ಆಯ್ತು, 50 ಆಯ್ತು, 100 ಆಯ್ತು, ಈಗ 500% ಟ್ಯಾರಿಫ್ ಅನ್ನ ಹೆಚ್ಚು ಮಾಡ್ತೀನಿ ಅಂತ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರು ಹೇಳ್ಯಾರ. ರಷ್ಯಾ ನಿರ್ಬಂಧ ಮಸೂದೆ ಅಂತ ತಗೊಬಂದಾರ. ಅದಿನ್ನು ಸಂಸತ್ತೊಳಗ ಪಾಸ್ ಆಗಿಲ್ಲ. ಬಟ್ ಅದ್ರೊಳಗೆ ಏನ್ ಮೆನ್ಷನ್ ಐತಿ ಅಂದ್ರ, ರಷ್ಯಾ ಜೋಡಿ ಯಾರೆಲ್ಲ ವ್ಯವಹಾರ ಮಾಡಾಕತ್ತಾರ, ತೈಲ ಖರೀದಿಯನ್ನ ಮಾಡಾಕತ್ತಾರಲ್ಲ, ಆ ದೇಶಗಳಿಗೆ ಟ್ಯಾರಿಫ್ 500% ಹೆಚ್ಚು ಮಾಡ್ತೀನಿ ಅನ್ನೋ ಒಂದು ಮಾತನ್ನ ಹೇಳ್ಯಾರ. ಅಮೆರಿಕ ಸಂಸತ್ತು ಈ ಮಸೂದೆಯನ್ನ ಪಾಸ್ ಮಾಡುತ್ತೇನು? ಪಾಸ್ ಮಾಡಿದ್ರ ಭಾರತಕ್ಕೆ ಎಷ್ಟು ನಷ್ಟ ಐತಿ? ಬರೀ ಭಾರತಕ್ಕಷ್ಟ ನಷ್ಟ ಆಯ್ತು, ಅಮೆರಿಕಾಗೂ ಭಾರತದಿಂದ ಏನಾದ್ರೂ ನಷ್ಟ ಆಗುತ್ತೋ? ಈ ಟ್ರಂಪ್ ಹುಚ್ಚಾಟಕ್ಕೆ ಕೊನೆ ಯಾವಾಗ? ಸಾವಿರಾರು ಪ್ರಶ್ನೆ ಹುಡ್ತಾವ. ಇದೆಲ್ಲದಕ್ಕೂ ಉತ್ತರ ಜಿಯೋ ಪೊಲಿಟಿಕಲ್ ಎನಾಲಿಸ್ಟ್ ಪ್ರೊಫೆಸರ್ ಪ್ರೇಮ್ ಶೇಖರ್ ಅವ್ರು ಕೊಡ್ತಾರ. ಅವ್ರು ಏನ್ ಹೇಳಿದ್ರು ಈ ವಿಷಯವಾಗಿ ನೋಡ್ರಿ. ಈ ವೆನೆಜುವೆಲಾದಲ್ಲಿ ಅವರು ನಡೆಸಿದಂತ ಕಾರ್ಯಾಚರಣೆ, ಅವರ ಮಾತನ್ನ ಹೇಳ್ಬೇಕಾದ್ರೆ ಸ್ಪೆಕ್ಟ್ಯಾಕ್ಯುಲರ್ ಆಪರೇಷನ್, ಸ್ಪೆಕ್ಟ್ಯಾಕ್ಯುಲರ್. ಅದರಿಂದ ಅವ್ರಿಗೆ ಒಂದು ರೀತಿಯ ಅವರ ಒಂದು ಅಹಂಕಾರ ಅಥವಾ ದುರಹಂಕಾರ ಹೇಳಬಹುದು. ಅಂದ್ರೆ ಶಕ್ತಿ ನೀಡಿರುವಂತ ದುರಹಂಕಾರ ಬಹಳ ಜಾಸ್ತಿ ಆಗ್ಬಿಟ್ಟಿದೆ. ಅದರಿಂದ ಅವರು ಒಂದಲ್ಲ ಹಲವಾರು ಮಾತುಗಳನ್ನ ಹೇಳ್ತಾ ಇದ್ದಾರೆ. ಇನ್ನು 20 days ಅಲ್ಲಿ ಗ್ರೀನ್ಲ್ಯಾಂಡ್ ಅನ್ನ ತಗೋತೀನಿ ಅಂತ, ಇಂಡಿಯಾದ ಮೇಲೆ 500% ಟ್ಯಾಕ್ಸ್ ಅನ್ನ ವಿಧಿಸ್ತೀನಿ ಅಂತ ಅವ್ರು ಹೇಳ್ತಾರೆ. ಪಕ್ಕದಲ್ಲಿ ನಿಂತ್ಕೊಂಡು ಅವರ ಒಂದು MP, ಓಕೆ, ಅವರು ಸಹ ಅದೇ ಮಾತನ್ನ ಹೇಳ್ತಾರೆ. ಹೀಗೆ ಅದು 500% ಟ್ಯಾಕ್ಸ್ ಅನ್ನ ವಿಧಿಸೋದು ಬಹುಶಃ ಅಸಂಭವ. ಜಾಸ್ತಿ ಮಾಡಬಹುದು ಇನ್ಫ್ಯಾಕ್ಟ್. ಆದ್ರೆ ನೋಡಿ, ಅದು ಅಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ಈ ವಿಷಯ ಅಮೆರಿಕದ ಕೋರ್ಟ್ ನಲ್ಲಿದೆ. ಓಕೆ, ಈ ರೀತಿಯಾಗಿ ಪ್ರೆಸಿಡೆಂಟ್ ಯೂನಿಲ್ಯಾಟರಲಿ, ಅಂದ್ರೆ ಕಾಂಗ್ರೆಸ್ನ ಅನುಮತಿ ಇಲ್ಲದೆ ಈ ರೀತಿ ಟ್ಯಾಕ್ಸ್ ಅನ್ನ, ಅಂದ್ರೆ ಇದು ಇಕನಾಮಿಕ್ ಎಮರ್ಜೆನ್ಸಿ ಆಕ್ಟ್ ಅದರ ಪ್ರಕಾರ ಈಗ ಅಡ್ಡಾದಿಡ್ಡಿಯಾಗಿ ಟ್ಯಾಕ್ಸ್ ಅನ್ನ ಏರಿಸೋದಿದೆಯಲ್ಲ, ಅಂದ್ರೆ ಇಂಪೋರ್ಟ್ ಡ್ಯೂಟಿಯನ್ನ, ಇದು ಅನ್ಕಾನ್ಸ್ಟಿಟ್ಯೂಷನಲ್ ಅಂತ ಅಮೆರಿಕನ್ ಸುಪ್ರೀಂ ಕೋರ್ಟ್ ಅದು ಹಾನೆಸ್ಟ್ ಆಗಿದೆ ಅಂತ ಇದುವರೆಗೂ ನಾವು ಅಂದ್ಕೊಂಡಿದ್ದೀವಿ. ಹಾನೆಸ್ಟ್ ಆಗಿದ್ರೆ ಟ್ರಂಪ್ ನೀತಿಯ ವಿರುದ್ಧ ಅದು ರೂಲಿಂಗ್ ಪಾಸ್ ಮಾಡ್ತದೆ. ಆಗ ಟ್ರಂಪ್ ಇದು ನಡೆಯೋದಿಲ್ಲ, ಪಾಯಿಂಟ್ ನಂಬರ್ 1. ಮತ್ತೆ ಅದು 500% ಟ್ಯಾಕ್ಸ್ ಏರಿಸಿದ್ರು ಸಹ ಏರ್ಸಕ್ ಹೋಗೋದಿಲ್ಲ. ಯಾಕಂತ ಹೇಳಿದ್ರೆ ಈಗ 50% ಆದಾಗ್ಲೇ ನಾವು ಏನ್ ನೋಡಿದೀವಿ ಗೊತ್ತಾ? ಇಂಡಿಯನ್ ಎಕ್ಸ್ಪೋರ್ಟ್ಸ್ ಟು ಅಮೆರಿಕಾ ಹ್ಯಾಸ್ ಇನ್ಕ್ರೀಸ್ಡ್, ಕಡಿಮೆ ಆಗಿಲ್ಲ. ಅದು ಇವನ್ ಟೆಕ್ಸ್ಟೈಲ್ಸ್, ನಾವು ತುಂಬಾ ದೊಡ್ಡ ಪ್ರಮಾಣದಲ್ಲಿ ಅಮೆರಿಕಾಗೆ ರಫ್ತು ಮಾಡೋದು ಟೆಕ್ಸ್ಟೈಲ್ಸ್. ಬೇರೆ ಬೇರೆನೂ ಇದೆ, ಆದ್ರೆ ನಮ್ಮ ಟೆಕ್ಸ್ಟೈಲ್ಸ್ ದೊಡ್ಡದಾಗಿ ಹೋಗೋದು ಅಮೆರಿಕಾಗೆ. ಟ್ರಂಪ್ ಈ ಟ್ಯಾಕ್ಸ್ ಅನ್ನ 50% ಮಾಡಿದ ನಂತರ 7.5% ಹೆಚ್ಚಳ ಆಗಿದೆ. ಒಂದು ಹಂತದಲ್ಲಿ 14% ಆಗಿತ್ತು. ಹೀಗಾಗಿ ಅದೇನಾಗಿದೆ, ನಮ್ಮ ರುಪಿ ಡಿವ್ಯಾಲ್ಯೂ ಆಗಿದೆಯಲ್ಲ, ಈ ಕಾರಣಕ್ಕಾಗಿ ನಮ್ಮ ವಸ್ತುಗಳ ಮೇಲೆ ಅವರು ಇಂಪೋರ್ಟ್ ಡ್ಯೂಟಿ ಜಾಸ್ತಿ ಆದ್ರು, ಅಮೆರಿಕನ್ಸ್ ಅದಕ್ಕೆ ಡಾಲರ್ ರೂಪದಲ್ಲಿ ಕೊಡ್ತಾರಲ್ಲ, ಪೇ ಮಾಡ್ತಾರಲ್ಲ, ಆ ಹಣದಲ್ಲಿ ದೊಡ್ಡ ಪ್ರಮಾಣದ ಹೆಚ್ಚಳ ಆಗಿಲ್ಲ. ಯಾಕಂದ್ರೆ ನಮ್ಮ ರುಪಿ 90 ರುಪಿ ಪರ್ ಡಾಲರ್ ಇದಾಗಿದೆಯಲ್ಲ, ನಮ್ಮ ರುಪಿ ವ್ಯಾಲ್ಯೂ ಇನ್ನೂ ಕಡಿಮೆ ಆದಷ್ಟು ಅಮೆರಿಕನ್ಸ್ ಕಡಿಮೆ ಡಾಲರ್ನ ಕೊಡ್ತಾರೆ. ಅಂದ್ರೆ ಟ್ರಂಪ್ದ 50% ಟ್ಯಾರಿಫ್ ಅವ್ರ ಮೇಲೆ ಹೆಚ್ಚು ಅಫೆಕ್ಟ್ ಆಗೋದಿಲ್ಲ. ಸೊ ಹೀಗಾಗಿ ಅಂದ್ರೆ ನಮ್ಮ ರುಪಿ ಇನ್ನೂ ಡಿವ್ಯಾಲ್ಯೂ ಆಗ್ತಾ ಹೋಗ್ಬೇಕು, ಕಡಿಮೆ ಆಗ್ತಾ ಹೋಗ್ಬೇಕು ಅಂತ ನಾನು ಹೇಳೋದಿಲ್ಲ. ಇದ್ರೆ ಇದೊಂದು ಪ್ಲಸ್ ಪಾಯಿಂಟ್ ಅನ್ನು ನಾನು ತೋರಿಸ್ತಾ ಇದ್ದೀನಿ ಅಷ್ಟೇ. ಇನ್ನು 500% ಮಾಡಿದ್ರೆ ಈ ಅಮೆರಿಕಾದಲ್ಲಿ ಇಂಡಿಯನ್ ವಸ್ತುಗಳು ಅಷ್ಟು ತುಟ್ಟಿ ಆದ್ರೆ ಅಮೆರಿಕನ್ಸ್ ಏನ್ ಮಾಡ್ತಾರೆ, ಐ ಥಿಂಕ್ ಈಗಾಗಲೇ ಅವರ ಆಂಗರ್ ಇದೆಯಲ್ಲ, ಅದು ಬೇರೆ ಬೇರೆ ಸಿಟಿಗಳಲ್ಲಿ ಆಂಟಿ ಟ್ರಂಪ್ ಪ್ರೊಟೆಸ್ಟ್ಗಳಲ್ಲಿ ವ್ಯಕ್ತ ಆಗ್ತಾ ಇದೆ. ಸದ್ಯದಲ್ಲೇ ಕಾಂಗ್ರೆಷನಲ್ ಎಲೆಕ್ಷನ್ಸ್ ಆಗ್ತದೆ, ಮಿಡ್ ಟರ್ಮ್ ಎಲೆಕ್ಷನ್ ಈ ವರ್ಷ. ಅದರಲ್ಲಿ ಖಂಡಿತ ಅಮೆರಿಕನ್ಸ್ ಆಂಗರ್ ಇದೆಯಲ್ಲ, ಅದು ಹೊರಗೆ ಬರ್ತದೆ. ಬಂದಾಗ ಆಕ್ಚುಲಿ ಕಾಂಗ್ರೆಸ್ನಲ್ಲಿ ಟ್ರಂಪ್ಗೆ ಮೆಜಾರಿಟಿ, ಬೋತ್ ಹೌಸ್ ಮತ್ತೆ ಸೆನೆಟ್ ನಲ್ಲಿ ಟ್ರಂಪ್ಗೆ ಮೆಜಾರಿಟಿ ಹೋಯಿತು ಅಂತ ಹೇಳಿದ್ರೆ ಆತ ಮಾಡೋ ಯಾವುದೇ ಕೆಲಸಕ್ಕೆ ಕಾಂಗ್ರೆಸ್ ಸಪೋರ್ಟ್ ಇರೋದಿಲ್ಲ. ಕಾಂಗ್ರೆಸ್ ಆತನನ್ನ ಇಂಪೀಚ್ ಸಹ ಮಾಡಿಬಿಡಬಹುದು. ಸೊ ಟ್ರಂಪ್ ಹ್ಯಾಸ್ ಟು ಮೂವ್ ಕಾಶಿಯಸ್ಲಿ. ಈಗ ಅವ್ರು ಎಷ್ಟೆಲ್ಲ ಮಾತಾಡ್ತಾ ಇದಾರಲ್ಲ, ಗ್ರೀನ್ಲ್ಯಾಂಡ್ ಬಗ್ಗೆ, ಇಂಡಿಯಾ ಬಗ್ಗೆ, ರಷ್ಯನ್ ಫ್ಲಾಗ್ ಹಾಕೊಂಡಂತ
ಅದು ಇರಲಿಲ್ಲ ಲೆಷನ್ ಫ್ಲಾಗ್ ಅದಕ್ಕೆ, ಆಮೇಲೆ ಹಾಕೊಂಡ್ರು ಅವ್ರು ಮಿಡ್ ಅಟ್ಲಾಂಟಿಕ್ ಓಷನ್ ಅಲ್ಲಿ ಹಾಕೊಂಡಿದ್ದನ್ನ ಸೀಸ್ ಮಾಡಿರೋದು. ಇದೆಲ್ಲವೂ ಸಹ ಈ ವೆನೆಜುವೆಲಾದ ಸಕ್ಸಸ್ ಇದೆಯಲ್ಲ, $1.25 ಟ್ರಿಲಿಯನ್ ಒಂದು ಡಿಫೆನ್ಸ್ ಸಿಸ್ಟಮ್ ಇದೆಯಲ್ಲ, ಅದು ನೀಡದಂತ ದುರಹಂಕಾರದಿಂದ ಈ ಮಾತುಗಳನ್ನೆಲ್ಲ ಆಡ್ತಾರೆ. ಆದ್ರೆ ಇಟ್ ವೋಂಟ್ ಹ್ಯಾಪನ್, ಇಟ್ ವೋಂಟ್ ವರ್ಕ್. ಓಕೆ, ಇಟ್ ವಿಲ್ ಬ್ರಿಂಗ್ ಡೌನ್ ಟ್ರಂಪ್. ಟ್ರಂಪ್ ಏನೇ ಮಾಡ್ತೀನಿ ಅನ್ಕೊಂಡ್ರು ಅದು ಅಲ್ಲಿನ ಸಂಸತ್ತೊಳಗ ಜಾರಿ ಆಗ್ಬೇಕು, ಅವ್ರು ಪಾಸ್ ಮಾಡಿದ್ಮೇಲೆ ಆಗ್ಬೇಕು. ಟ್ರಂಪ್ ನಾನೊಬ್ನೇ ಸರ್ವಾಧಿಕಾರಿ ಅಂತ ಏನೇ ಮಾಡಕ್ ಹೋದ್ರು ಅದು ನಡೆಯಂಗಿಲ್ಲ. ಅವರಷ್ಟು ಮೀರಿ ನಾನು ಮಾಡೇ ಮಾಡ್ತೀನಿ ಅಂದ್ರ ಸಂಸತ್ ಸದಸ್ಯರೆಲ್ಲ ಸೇರ್ಕೊಂಡು ಟ್ರಂಪ್ ಅನ್ನ ಇಂಪೀಚ್ಮೆಂಟ್ ಮಾಡ್ಬೋದು, ಅಂದ್ರೆ ವಾಗ್ದಂಡನೆ ಮಾಡಿ ಅವರನ್ನ ಅಧಿಕಾರದಿಂದ ಕೆಳಗಿಳಿಸ್ಬೋದು. ಅದಷ್ಟಲ್ಲ, ಮುಂಬರೋ ಎಲೆಕ್ಷನ್ ಒಳಗ ಟ್ರಂಪ್ಗ ಬೇರೇನೋ ಒಂದು ಬ್ಯಾರೆ ವಿಷಯನ ಕಾದಿರ್ತೈತಿ. ಈ ವಿಜಯೋತ್ಸವ, ಅಧಿಕಾರದ ಮದ ತಲೆಗೆ ಹತ್ತೈತಲ್ಲ, ಇದೆಲ್ಲ ಒಮ್ಮೆ ಇಳಿದು ಹೋಗ್ತೈತಿ. ಸೊ ಈಗ 500% ಹೆಚ್ಚು ಆಗೋದು ಆಗದೆ ಇರೋದು ಎಲ್ಲ ಅಮೇರಿಕಾ ಸಂಸತ್ ಕೈಯಾಗೈತಿ.